ಓಕೆ, ನಾವೊಂದು ಈಗ ಹೊಸ ಐ ಡಿ ಕ್ರಿಯೇಟ್ ಮಾಡಬೇಕಾಗಿದೆ. ಆದರೆ ನಮಗೆ ಅವ್ರದ್ದು ಫೋನ್ ನಂಬರ್ ಒ ಟಿ ಪಿ ಹೋಗೋದು, ಒ ಟಿ ಪಿ ಇಸ್ಕೊಳಕ್ ಆಗ್ತಾ ಇಲ್ಲ. ಓಕೆ, ಬಟ್ ಅವ್ರ ಫೋನ್ ನಂಬರ್ ಇದೆ, ಇಮೇಲ್ ಐ ಡಿ ಇದೆ, ಎಲ್ಲ ಇದೆ. ಸೊ ಅವ್ರದ್ದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಬಟ್ ಜನರಲಿ ನಾವು ಯಾರು ಡೈರೆಕ್ಟ್ ಯಾರು ಯೂಸರ್ ಅವರೇ ರಿಜಿಸ್ಟರ್ ಆಗ್ತಾ ಇದಾರೆ ಅಂದ್ರೆ ಈ holidays.com ಹೋಗಿ ಲಾಗಿನ್ಗೆ ಹೋಗಿ ರಿಜಿಸ್ಟರ್ಗೆ ಹೋಗಿ ಯೂಸರ್ ನೇಮ್ ಇದು ಡೀಟೇಲ್ಸ್ ಎಲ್ಲ ಕೊಟ್ಟು ರಿಜಿಸ್ಟರ್ ಆಗ್ಬೋದು, ಅಥವಾ ಸೈನ್ ಇನ್ ವಿತ್ ಗೂಗಲ್ ಆಗ್ಬೋದು. ಓಕೆ, ಸೊ ಇನ್ ಕೇಸ್ ನಮ್ಮ ಹತ್ರ ಇಮೇಲ್ ಐ ಡಿ ಇದೆ ಬಟ್ ಅವ್ರ ಹತ್ರ ಒ ಟಿ ಪಿ ಇಸ್ಕೊಳಕ್ ಆಗ್ತಾ ಇಲ್ಲ ಅಂದಾಗ, ಈ ಒ ಟಿ ಪಿನ ಬೈಪಾಸ್ ಮಾಡಕ್ಕೆ ನಮ್ಮ ಹತ್ರ ಒಂದು ಲಿಂಕ್ ಇದೆ. ಓಕೆ, ಸೊ ಈ ಲಿಂಕ್ ನ ಡೈರೆಕ್ಟ್ಲಿ ಯೂಸ್ ಮಾಡ್ಬಿಟ್ರೆ ನಿಮ್ಗೆ ಒ ಟಿ ಪಿ ಹೋಗಲ್ಲ. ಒಂದು ಓಕೆ, ಈ ಲಿಂಕ್ ಯೂಸ್ ಮಾಡಿ ಲಾಗಿನ್ ಸ್ಕ್ರೀನಿಗೆ ಬರುತ್ತೆ, ಮತ್ತೆ ರಿಜಿಸ್ಟ್ರಿಗೆ ಹೋಗ್ಬೇಕು. ಮತ್ತೆ ಈಗ ನಾನೊಂದು ಹೋಸ್ಟ್ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀನಿ. ಓಕೆ, ಒಂದು ಸೆರಿ ನೋಟ್ಸ್ ಕೂರ್ಗಲ್ಲಿ ಒಂದು ಹೋಮ್ ಸ್ಟೇ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಒಂದು ನೋಟ್ ಪ್ಯಾಡ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಅಕೌಂಟ್ ಕ್ರಿಯೇಟ್ ಮಾಡೋಣ ವಿತೌಟ್ ಗೆಟಿಂಗ್ ದ ಒ ಟಿ ಪಿ ಹೋಗೋದಿಲ್ಲ ಅವರಿಗೆ, ಆಯ್ತಾ. ಒ ಟಿ ಪಿ ಹೋಗಿ ಅವ್ರ ಹತ್ರ ಇಸ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಸಮಸ್ಯೆ ಇದ್ರೆ ಅಂತ ಟೈಮಲ್ಲಿ ನಾವು ಡೈರೆಕ್ಟ್ಲಿ ಆ ಯೂಸರ್ನ ಕ್ರಿಯೇಟ್ ಮಾಡ್ಬಿಟ್ಟು, ನೋಡಿ ನಿಮ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದೀವಿ, ಅಥವಾ ನಿಮ್ ಪ್ರಾಪರ್ಟಿ ಆಡ್ ಮಾಡಿದೀವಿ, ದಯವಿಟ್ಟು ನೋಡಿ, ಇದು ನಿಮ್ಗೆ ಇಷ್ಟ ಆದ್ರೆ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳಿ, ನಾವು ಡಿಲೀಟ್ ಮಾಡ್ತೀವಿ, ಇಷ್ಟ ಆಗಿದೆ ಓಕೆ ಅಂದ್ರೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ನಾನು ಇವ್ರ ವೆಬ್ಸೈಟ್ ಅದು ಇದು ಎಲ್ಲ ಸರ್ಚ್ ಮಾಡಿ ಕೆಲವು ಡೀಟೇಲ್ಸ್ ಎಲ್ಲ ಎತ್ಕೊಂಡಿದ್ದೀನಿ. ಅವ್ರದ್ದು ವೆಬ್ಸೈಟ್ ಯು ಆರ್ ಎಲ್ ಏನು, ಜಿಮೇಲ್ ಐ ಡಿ ಏನು, ಪಾಸ್ವರ್ಡ್ ಇದು ನಾನೇ ಇಟ್ಕೊಂಡಿದ್ದೀನಿ. ಇದು ಪಾಸ್ವರ್ಡ್ ಕೊಡಕ್ಕೆ, ಇದನ್ನ ಆಮೇಲೆ ಅವ್ರಿಗೆ ಶೇರ್ ಮಾಡಬೇಕು. ಅವ್ರ ಫೋನ್ ನಂಬರು, ಅಡ್ರೆಸ್ಸು, ರೂಮು, ಎಷ್ಟು ರೂಮ್ ಇದೆ, ಅದ್ರ ಸೈಜ್ ಏನು, ಈಚ್ ರೂಮ್ ಸೈಜು, ಮತ್ತೆ ಇದೊಂದು ಕಂಟೆಂಟ್, ಅವ್ರ ಹೋಸ್ಟ್ ಹೆಸರು ನಿಶ್ಚಲ್ ಅಂತ, ಅವ್ರ ಹೆಸರು, ಅವ್ರ ಬಗ್ಗೆ ಇದೆಲ್ಲ, ಮೇಕ್ ಮೈ ಟ್ರಿಪ್, ಏರ್ ಬಿ ಎನ್ ಬಿ ಎಲ್ಲೆಲ್ಲಾರು ಹೋಸ್ಟ್ ಮಾಡಿರ್ತಾರೆ, ಅಥವಾ ಗೂಗಲ್ ಪ್ರೊಫೈಲು, ಅವ್ರ ವೆಬ್ಸೈಟ್ ಅಲ್ಲಿ ಡೀಟೇಲ್ ಇರುತ್ತೆ. ಅಲ್ಲಿಂದ ಅಲ್ಲಿ ಇಲ್ಲಿ ಒಂದು 5-6 ಸೈಟ್ ನೋಡಿ ಈ ತರ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಒಂದು ನೋಟ್ ಪ್ಯಾಡ್ ಅಲ್ಲಿ ಹಾಕೊಬೇಕು. ಓಕೆ, ಆಮೇಲೆ ಈ ಡೈರೆಕ್ಟ್ ಈ ಲಿಂಕಿಗೆ ಹೋದ್ವಾ, ಇಲ್ಲಿ ಅವ್ರ ಪ್ರೊಫೈಲ್ನ ನಾವೇ ಕ್ರಿಯೇಟ್ ಮಾಡೋದಾಯ್ತಾ. ನಿಶ್ಚಲ್ ಅಂತ ಅವ್ರ ಹೆಸರು, ಲಾಸ್ಟ್ ನೇಮ್ ಗೊತ್ತಿಲ್ಲ. ಇಮೇಲ್ ಐ ಡಿ ಬಂದ್ಬಿಟ್ಟು serinutscoor.com gmail.com ಇದೆ. ಇದು ಅವ್ರ ವೆಬ್ಸೈಟ್ ಇಂದ ನಾನು ತಗೊಂಡಿದ್ದೀನಿ. ಮತ್ತೆ ಅವ್ರ ಫೋನ್ ನಂಬರ್ ಬಂದು 2 ನಂಬರ್ ಇದೆ, ಬಟ್ ಲಾಗಿನ್ಗೆ ಫಸ್ಟ್ ನಂಬರೇ ಕೊಡೋಣ, ಯಾರು ಹ್ಯಾಂಡಲ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಇದಕ್ಕೆ ಒಂದು ಪಾಸ್ವರ್ಡ್ ಕೊಡೋಣ. ಓಕೆ, ಪಾಸ್ವರ್ಡ್ ಯಾವಾಗ್ಲೂ ಏನ್ ಹೇಳುತ್ತೆ ಇಲ್ಲಿ ನೋಡಿ, ಪಾಸ್ವರ್ಡ್ ಮಸ್ಟ್ ಕಂಟೈನ್ ಅಟ್ ಲೀಸ್ಟ್ 8 ಕ್ಯಾರೆಕ್ಟರ್ಸ್. 8 ಕ್ಯಾರೆಕ್ಟರ್ ಇರಲೇಬೇಕು. ಅದರಲ್ಲಿ ಒಂದು ಅಪ್ಪರ್ ಕೇಸ್ ಇರಬೇಕು, ಅಂದ್ರೆ ಕ್ಯಾಪಿಟಲ್ ಲೆಟರ್ ಎಸ್ ಇರಬೇಕು, ಮತ್ತೆ ಒಂದ್ ಲೋಯರ್ ಕೇಸ್ ಲೆಟರ್ ಇರಬೇಕು, ಒಂದಿರಬೇಕು. ನಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿನೇ ಇದೆ, ತೊಂದರೆ ಇಲ್ಲ. ಮತ್ತೆ 1 ನಂಬರ್ ಇರಬೇಕು, ಒಂದಕ್ಕಿಂತ ಜಾಸ್ತಿ ನಂಬರ್ ಇದೆ ನಮ್ಮ ಹತ್ರ, 1 2 3 ಅಂತ. ಈ ತರ ಒಂದು ಪಾಸ್ವರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು ನಾವು ಕರೆಕ್ಟಾಗಿ. ಓಕೆ, ಇದು ಕೊಟ್ಟರೆ ರಿಜಿಸ್ಟರ್ ಆದ್ರೆ ರಿಜಿಸ್ಟರ್ ಆಗುತ್ತೆ ವಿತೌಟ್ ಒ ಟಿ ಪಿ. ಓಕೆ, so now I think user got registered, but I have to log in. What is that email ID? ಓಕೆ, ಯೂಸರ್ ರಿಜಿಸ್ಟರ್ ಆಗಿದ್ದಾರೆ. ಅವ್ರ ಇಮೇಲ್ ಐ ಡಿ ಪಾಸ್ವರ್ಡ್ ಇಟ್ಕೊಂಡು ಲಾಗಿನ್ ಆಗಬೇಕು. ನೋಡೋಣ ಏನಾಗುತ್ತೆ ಅಂತ. ಎಂಟರ್ ಯುವರ್ ಪಾಸ್ವರ್ಡ್. ಲಾಗಿನ್. ಓಕೆ, ಲಾಗಿನ್ ಸಕ್ಸಸ್ಫುಲ್ ಆಯ್ತಾ. ಇವಾಗ ಇಲ್ಲಿ ನಿಮ್ದು ಅವ್ರ ವ್ಯಕ್ತಿ ಯಾರ್ದು ಆ್ಯಡ್ ಮಾಡಿದ್ವಲ್ಲ ಅವ್ರ ಪ್ರೊಫೈಲ್ ಚೇಂಜ್ ಮಾಡಬೇಕು. ಅವ್ರದ್ದು ನಾನು ಪ್ರೊಫೈಲ್ ಫೋಟೋ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಯಾವುದೋ ಇನ್ನೊಂದು ಮೇಕ್ ಮೈ ಟ್ರಿಪ್ ಇಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ನಿಶ್ಚಲ್ ಇಂಡಿಯಾ, ಅವ್ರ ಜಿಪ್ ಕೋಡ್ ಇದೆ ನನ್ನ ಹತ್ರ ಅನ್ಸುತ್ತೆ, 571201 ಪಿನ್ ಕೋಡ್. ಅಡ್ರೆಸ್ ಇದೆ ಸಿರಿನುಟ್ಸ್ ಎಸ್ಟೇಟ್ ಕೂರ್ಗ್, ಅಡ್ರೆಸ್ ಇಲ್ಲಿ ಹಾಕ್ಬಿಡೋಣ. ಫೋನ್ ನಂಬರ್ ಇದೆ, ಮೇಲ್, ಸೇವ್ ಆಯ್ತಾ. ನೋಡಿ, ನಿಶ್ಚಲ್ ಫೋಟೋ ಇಲ್ಲಿ ಬರುತ್ತೆ. ಓಕೆ, ಈಗ ನಿಶ್ಚಲ್ ಹೋಸ್ಟ್ ಪ್ರಾಪರ್ಟಿ ಮಾಡಬೇಕು. ಸೊ ಹೋಸ್ಟ್ ಪ್ರಾಪರ್ಟಿ ಮಾಡಿ, ಹೋಸ್ಟ್ ಪ್ರಾಪರ್ಟಿಗೆ ಹೋದ್ರೂ ಮತ್ತೆ ಪ್ರೊಫೈಲ್ಗೆ ಹೋಗುತ್ತೆ, ಯಾಕಂದ್ರೆ ಅವ್ರದ್ದು ವಾಟ್ಸಪ್ ನಂಬರ್ ಒಂದ್ಸತಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಸೊ ಮತ್ತೆ ಸೇಮ್ ಆಸ್ ಫೋನ್ ನಂಬರ್ ಆಗುತ್ತೆ. ಐಡೆಂಟಿಟಿ ಟೈಪ್ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಯಾವ್ದಿದೆ ಆಧಾರ್ ಅಂತ ಹೇಳಿ ಇಲ್ಲಿ ಒಂದು ಐಡೆಂಟಿ ಪ್ರೂಫ್ ಮಾಡಬೇಕು. ಇದು ಫ್ಯೂಚರ್ ಅಲ್ಲಿ ಐಡೆಂಟಿ ಪ್ರೂಫ್ ಹಾಕಿಲ್ಲ ಅಂದ್ರೆ ಮುಂದೆ ಹೋಗಕ್ ಬಿಡಲ್ಲ. ಬಟ್ ಆಸ್ ಆಫ್ ನೌ ಇವಾಗ ಸದ್ಯಕ್ಕೆ ಪ್ರಾಪರ್ಟಿ ಎಲ್ಲ ಹೋಸ್ಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಇದೊಂದು ಬೈಪಾಸ್ ಮಾಡ್ತಾ ಇದೀವಿ. ಐಡೆಂಟಿ ಪ್ರೂಫ್ ಹಾಕಿಲ್ಲ ಅಂದ್ರೂ ಪ್ರೊಸೀಡ್ ಟು ಹೋಸ್ಟ್ ಮಾಡ್ಬೋದು.
ಓಕೆ, ಇಲ್ಲಿ ಪ್ರಾಪರ್ಟಿ ಇನ್ಫಾರ್ಮೇಶನ್ ಎಲ್ಲ ಹಾಕೊಂಡು ಹೋಗ್ಬೇಕು. ಪ್ರಾಪರ್ಟಿ ಡೀಟೇಲ್, ಲೊಕೇಶನ್, ಗ್ಯಾಲರಿ, ಫೋಟೋಸ್, ರೂಮ್ಸು, ಪ್ರೈಸಿಂಗು, ಅಮ್ಯುನಿಟೀಸ್, ಹೋಸ್ಟ್, ಡಾಕ್ಯುಮೆಂಟೇಶನ್. ಓಕೆ, ಸೊ ಇದೆಲ್ಲ ಆ್ಯಡ್ ಮಾಡಬೇಕು. ಇದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ಬರೀ ಲಾಗಿನ್ ಬಗ್ಗೆ ಮಾತ್ರ ನಾನು ವಿಡಿಯೋ ಮಾಡಿದ್ದು. ಲಾಗಿನ್ ಬೈಪಾಸ್ ಮಾಡಿ ಹೆಂಗೆ ಒಬ್ಬ ಯೂಸರ್ದು ನಮ್ಮ ಹತ್ರ ಫೋನ್ ನಂಬರ್, OTP ತಗೊಳಕ್ಕೆ ಫೋನ್ ನಂಬರ್ ಇಲ್ಲ, ಬಟ್ ಅವ್ರ ಹತ್ರ ಅವ್ರದ್ದು ಇಮೇಲ್ ID, ಫೋನ್ ನಂಬರು, ಬೇರೆ ಡೀಟೇಲ್ಸ್ ಎಲ್ಲ ಇದೆ. ನಾನು ಅವ್ರ ಬೇರೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಸೊ ಈಗ ನೆಕ್ಸ್ಟ್ ವಿಡಿಯೋಲಿ ನಾನು ಇನ್ನೊಂದರಲ್ಲಿ ಹೆಂಗೆ ಪ್ರಾಪರ್ಟಿನ ಆ್ಯಡ್ ಮಾಡೋದು ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ.